ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ಸರ್ವರಿಗೂ ಸ್ವಾಗತವನ್ನ ಬಯಸುತ್ತೇನೆ. ಇಂದಿನ ಪಾಠ ಅಡ್ಜೆಕ್ಟಿವ್ ಮತ್ತೆ ಅಡ್ವರ್ಬ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಹಿಂದಿನ ದಿನ ವರ್ಬ್ ಮತ್ತೆ ಅಡ್ವರ್ಬ್ ಹೇಗೆ ಸಹಾಯಕವಾಗ್ತದೆ ವರ್ಬ್ಗೆ ಅಂತೇಳಿ ನಾನು ಪಾಠ ಮಾಡಿದ್ದೆ. ಈಗ ಇವತ್ತಿನ ಪಾಠದಲ್ಲಿ ಅಡ್ಜೆಕ್ಟಿವ್ಗೆ ಹೇಗೆ ಒತ್ತಾಗಿ ಬರುತ್ತೆ ಅಡ್ವರ್ಬ್ ಅಂತ ಹೇಳಿ ಅದ್ರ ಬಗ್ಗೆ ಪಾಠವನ್ನ ಮಾಡ್ತಾ ಇದ್ದೀನಿ. ಟು ಚೇಂಜ್ ದ ಸ್ಟ್ರೆಂತ್ ಆಫ್ ಅಡ್ಜೆಕ್ಟಿವ್. ಇಲ್ಲಿ ಕನ್ನಡದಲ್ಲಿ ಕೂಡ ಬರೆದಿದ್ದೀನಿ ಈ ಅಡ್ವರ್ಬ್ ಮತ್ತೆ ಅಡ್ಜೆಕ್ಟಿವ್ ಬಗ್ಗೆ. ಇಲ್ಲಿ ಅಡ್ವರ್ಬ್ ಬಗ್ಗೆ ಬರೆದಿದ್ದೀನಿ. ವರ್ಚುಯಲಿ ವಾಸ್ತವಿಕವಾಗಿ, ಅಫೆಕ್ಟೆಡ್ಲಿ ವೈಯಾರಿತವಾಗಿ, ಹೈಲಿ ಆಳವಾಗಿ ಅಥವಾ ಗಂಭೀರವಾಗಿ, ಡೀಪ್ಲಿ ಅದೇ ಗಂಭೀರವಾಗಿ, ಕ್ವೈಟ್ ತೀರಾ. ಇದು ಪೂರ್ಣ ಇವು ಅಡ್ವರ್ಬ್ ಬಗ್ಗೆ ನಾನು ಇವಾಗ ಅರ್ಥವನ್ನು ಹೇಳಿದೆ. ಹಾಗೆ ಮತ್ತೆ ಡಿಸಪಿಯರ್, ಇಲ್ಲಿ ಕಣ್ಮರೆಯಾದ ಅಂತ ಅರ್ಥ ಇದೆ. ಕಣ್ಮರೆಯಾದ ಎಂಬ ಅರ್ಥ ಇದೆ. ಎರಡನೇದು ಗ್ರೇಟ್ಫುಲ್, ಉಪಕಾರ ಸ್ಮರಣೀಯವಾಗಿ ಇಲ್ಲ ಕೃತಜ್ಞತರಾಗಿ ಅನ್ನೋ ಅರ್ಥ ಬರುತ್ತೆ, ಅದು ಕೃತಜ್ಞತೆ ಅನ್ನೋದು. ಮತ್ತೆ ಮೂರನೇದು ಸಸ್ಪಿಸಿಯಸ್, ಅಪನಂಬಿಕೆ. ಮತ್ತೆ ಅನ್ಪಾಪ್ಯುಲರ್, ಅಪ್ರಸಿದ್ಧ. ಪ್ರಸಿದ್ಧ ಅನ್ನೋದಕ್ಕೆ ವಿರುದ್ಧವಾದದ್ದು ಜನಪ್ರಿಯತೆ ಎಂಬ. ಇಲ್ಲಿ ಜನಪ್ರಿಯತೆ ಇಲ್ಲದೆ ಇರೋದನ್ನ ನಾವು ಅಪ್ರಸಿದ್ಧ ಅಂತ ಹೇಳ್ತೀವಿ. ಐದನೇದು ಅನ್ಪ್ರೀಸೆಂಟ್, ಹಿತವಲ್ಲದ್ದು ಅನ್ನೋ ಅರ್ಥ ಇಲ್ಲಿ ಬಂದಿದೆ. ಅದನ್ನೇ ನಾವು ಇಲ್ಲಿ ತಗೊಂಡಿದ್ದೀನಿ. ವಾಕ್ಯದಲ್ಲಿ ಹೇಗೆ ಜೋಡಣೆ ಆಗ್ತದೆ, ಅದರ ಅರ್ಥವನ್ನ ಹೇಗೆ ಹೆಚ್ಚಿಸ್ತದೆ ಯಾವುದು ಅಡ್ವರ್ಬ್ ಕೂಡ ನಾವು ವರ್ಬಿನ ಅದರ ಒತ್ತು ಕೊಟ್ಟು ಹೇಳೋದಿಕ್ಕೆ ಬಳಸ್ತೀವಿ. ಮತ್ತೆ ಅದೇ ಅಡ್ವರ್ಬ್ನ ನಾವು ಇಲ್ಲಿ ಬೇರೆ ಅದಕ್ಕೆ ಸಂಬಂಧಪಟ್ಟಂತ ಅಡ್ವರ್ಬ್ಗಳನ್ನ ನಾವು ಏನ್ ಮಾಡ್ತಾ ಇದೀವಿ, ಇಲ್ಲಿ ಅಡ್ಜೆಕ್ಟಿವ್ಗೆ ನಾವು ಬಳಸ್ಕೊತಾ ಇದೀವಿ ಜೊತೆಯಾಗಿ. ದಟ್ ಇಂಕ್ ಸ್ಟ್ರೈನ್ ಆನ್ ಮೈ ಸೆಟ್ ಹ್ಯಾಸ್ ವರ್ಚುಯಲಿ ಡಿಸಪಿಯರ್ಡ್. ಇಲ್ಲಿ ಡಿಸಪಿಯರ್ಡ್ ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್, ಇದು ವರ್ಚುಯಲಿ ಅನ್ನೋದು ಅಡ್ವರ್ಬ್ ಆಗಿ ನಾವು ತಗೊಂಡಿದ್ವಿ. ಅದರ ಇದು ನಾವು ವಾಸ್ತವಿಕವಾಗಿ ಅದು ನಮಗೆ ನನ್ನ ಶರ್ಟಿನ ಮೇಲೆ, ನಾನು ತೊಟ್ಟಂತ ಬಟ್ಟೆ ಮೇಲೆ ಆದಂತ ಒಂದು ಇಂಕಿನ ಕಲೆ ಅದು ಕಣ್ಮರೆಯಾಗಿದೆ ಎಂಬ ಅರ್ಥದಲ್ಲಿ ಈ ವಾಕ್ಯ ಇದೆ. ಎರಡನೇದು ಸಿ ಲಾಫ್ಡ್ ಅಫೆಕ್ಟೆಡ್ಲಿ ಗ್ರೇಟ್ಫುಲ್. ಇಲ್ಲಿ ಗ್ರೇಟ್ಫುಲ್ ಮತ್ತೆ ಅಫೆಕ್ಟೆಡ್ಲಿ ಅನ್ನೋದನ್ನ ನೀವು ತಗೋಬೇಕಾಯ್ತದೆ. ಅಲ್ಲಿ ವೈಯಾರಿತವಾಗಿ ಅವಳು ನಮಗೆ ನಮ್ಮ ಕಡೆ ನೋಡಿ ಏನ್ ಮಾಡ್ತಾಳೆ, ಅವಳು ಉಪಕಾರ ಸ್ಮರಣೆಯ ರೀತಿನಲ್ಲಿ ಅವಳು ನಾವು ಏನು ಮಾಡಿರ್ಬೇಕು ಆ ರೀತಿ ಆಕೆ ನಕ್ಕಳು ಎಂಬ ಅರ್ಥದಲ್ಲಿ ಇದೆ. ದೇ ಆರ್ ಹೈಲಿ ಸಸ್ಪಿಸಿಯಸ್ ಆಫ್ ಈಚ್ ಅದರ್ಸ್ ಅಂತಿದೆ. ಇಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಬ್ರಿಗೊಬ್ಬರಿಗೆ ಇಲ್ಲಿ ಏನಾಗಿದೆ ಅಂದ್ರೆ ಹೈಲಿ ಅಂದ್ರೆ ತೀರಾ, ತುಂಬಾ ಅನ್ನೋ ಅರ್ಥದಲ್ಲಿ ಇದೆ. ಅದು ಆಳವಾಗಿ ಅವರಲ್ಲಿ ಏನಾಗಿದೆ ಅಂದ್ರೆ ಅಪನಂಬಿಕೆಗಳು ಇದೆ, ಅವರಲ್ಲಿ ನಂಬಿಕೆಗಳು ಇಲ್ಲ ಎಂಬ ಅರ್ಥದಲ್ಲಿ ಈ ವಾಕ್ಯ ಇದೆ. ಮೂರನೇದು. ನಾಲ್ಕನೇ ವಾಕ್ಯ ನೈಟ್ ಲೈಟ್ಸ್ ಫ್ರಮ್ ದ ಏರ್ಪೋರ್ಟ್, ನೈಟ್ ಫ್ಲೈಟ್ ಫ್ರಮ್ ದ ಏರ್ಪೋರ್ಟ್ ಆರ್ ಡೀಪ್ಲಿ ಅನ್ಪಾಪ್ಯುಲರ್. ಇಲ್ಲಿ ಅನ್ಪಾಪ್ಯುಲರ್ ಅಂದ್ರೆ ಅಪ್ರಸಿದ್ಧ ಅಂತೇಳಿ, ಅಂದ್ರೆ ಜನರಿಗೆ ಅದು ಹಿತವನ್ನು ಉಂಟು ಮಾಡೋದಿಲ್ಲ, ಅದು ಪ್ರಸಿದ್ಧತೆಯನ್ನ ಪಡೆದಿರೋದಿಲ್ಲ ಎಂಬುದಾಗಿ. ಆದ್ರೆ ಇಲ್ಲಿ ನೈಟ್ ಫ್ಲೈಟ್ ಫ್ರಮ್ ದ ಏರ್ಪೋರ್ಟ್ ಇಂದ ರಾತ್ರಿ ಹೋಗುವಂತ ವಿಮಾನವನ್ನ ಏರಿದ್ರೆ ವಿಮಾನ ಪ್ರಯಾಣ ಏನಾಗಿದೆ, ಇಲ್ಲಿ ಡೀಪ್ಲಿ ನಾವು ಹೇಳ್ತಾ ಇದೀವಿ ಅನ್ಪಾಪ್ಯುಲರ್, ಅದು ಅಪ್ರಸಿದ್ಧವಾಗಿದೆ, ತುಂಬಾ ಅಪ್ರಸಿದ್ಧವಾಗಿದೆ ಎಂಬ ಅರ್ಥದಲ್ಲಿ ಇದೆ. ಇದು ನೀವು ನೋಡಿದಾಗ ಈಗ ಡೀಪ್ಲಿ ಮತ್ತೆ ಅನ್ಪಾಪ್ಯುಲರ್ ಹೀಗೆ ಎಲ್ಲ ಒಂದು ಕ್ರಿಯಾ ವಿಶೇಷಣ ಮತ್ತೆ ಅಡ್ಜೆಕ್ಟಿವ್ ಏನಿದೆ ವಿಶೇಷಣ ಶಬ್ದ, ಅವೆರಡನ್ನು ಜೋಡಿಸಿ ನೀವು ಅಭ್ಯಾಸ ಮಾಡಿದ್ರೆ ಅದರ ಅರ್ಥ ಸಂಪೂರ್ಣವಾಗಿ ತಿಳಿತಾ ಇದೆ. ಅದಕ್ಕಾಗಿ ನಾವಿಲ್ಲಿ ಅದರ ಸ್ಟ್ರೆಂತ್ ಅನ್ನ, ಅದರ ಶಕ್ತಿಯನ್ನು ಹೆಚ್ಚಿಸೋದಿಕ್ಕೆ, ಯಾವುದನ್ನ ಇಲ್ಲಿ ಅಡ್ಜೆಕ್ಟಿವ್ ಏನಿದೆ ಅದರ ಶಕ್ತಿಯನ್ನು ಹೆಚ್ಚಿಸೋದಿಕ್ಕೆ
ನಾವು ಅಡ್ವರ್ಬ್ ನ ಇಲ್ಲಿ ಬಳಸ್ಕೊಂಡಿದ್ವಿ. ಅದರ ಜೊತೆಗೆ ಅಡ್ಜೆಕ್ಟಿವ್ ಕೂಡ ಇಲ್ಲಿ ಬಳಕೆ ಆಗಿದೆ. ಅದರ ಅರ್ಥವನ್ನ ನೀವು ತಿಳಿತಾ ಇರಬೇಕಾಯ್ತದೆ. ಆ ತಿಳಿದಾಗ ಈ ರೀತಿ ಅಭ್ಯಾಸ ಆದ್ರೆ ಅದರ ಅರ್ಥ ಸಂಪೂರ್ಣ ನಿಮ್ಗೆ ಅರ್ಥ ಆಗ್ತದೆ. ಮತ್ತೆ ಐದನೇದು, ದ ವೈಟರ್ ಗಟ್ ಕ್ವೈಟ್ ಅನ್ಪ್ಲೀಸೆಂಟ್ ವಿತ್ ಅಸ್. ಸೇವಕರು ನಮ್ಮಿಂದ, ಕ್ವೈಟ್ ಅಂದ್ರೆ ತುಂಬಾ ಅಥವಾ ತೀರಾ, ಅನ್ಪ್ಲೀಸೆಂಟ್ ಅಂದ್ರೆ ಇಲ್ಲೇನಾಗಿದೆ, ಹಿತವಲ್ಲದನ್ನ ಅದಕ್ಕೆ ಅವರು ತುತ್ತಾಗಿದ್ದಾರೆ, ಅದನ್ನ ಅನುಭವಿಸಿದ್ದಾರೆ ಎಂಬ ಅರ್ಥವನ್ನ ಕೊಡುತ್ತೆ ಈ ಒಂದು ವಾಕ್ಯ. ಹೀಗೆ ನಾವು ವಾಕ್ಯ ಮಾಡುವಾಗ ನಮಗೆ ಒಂದು ಕ್ರಿಯಾಪದ ಮತ್ತೆ ಕರ್ತೃಪದ ಇದ್ದೇ ಇರುತ್ತೆ. ಅಲ್ಲಿಗೆ ಒಂದು ಅರ್ಥ ಪೂರ್ಣ ಆದ್ರೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾನು ಮೊದಲಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಇವಾಗ ನಾವು ಮತ್ತೆ ಕ್ವೈಟ್ ಅನ್ಪ್ಲೀಸೆಂಟ್ ಅನ್ನೋದರ ಅರ್ಥವನ್ನ ಪೂರ್ಣ ಮಾಡಿದ್ದೇವೆ. ಹೀಗೆ ಕ್ರಿಯಾ ವಿಶೇಷಣದ ಜೊತೆ ನಾವು ಅಡ್ಜೆಕ್ಟಿವ್ ಅಂದ್ರೆ ವಿಶೇಷಣ ಶಬ್ದವನ್ನ, ಅಂದ್ರೆ ಇದಕ್ಕೆ ನಾವೇಂತೀವಿ, ಅಡ್ಜೆಕ್ಟಿವ್ಗೆ ನಾಮ ವಿಶೇಷಣ ಅಂತ ಹೇಳ್ತೀವಿ. ಆ ನಾಮ ವಿಶೇಷಣ ಜೊತೆ ನಾವು ಬಳಸಿದಾಗ ಈ ರೀತಿ ಅದು ಅದರ ಅರ್ಥ ಏನಾಗ್ತದೆ, ಈ ನಾಮ ವಿಶೇಷಣದ ಅರ್ಥ, ಅದರ ಶಕ್ತಿ ಹೆಚ್ಚಾಗ್ತದೆ. ಅಂದ್ರೆ ವಾಕ್ಯದಲ್ಲಿ ಅದರ ಅರ್ಥ ಹೆಚ್ಚುತ್ತಾ ಹೋಗ್ತದೆ. ಇದನ್ನ ರೂಢಿ ಮಾಡ್ಕೋಬೇಕು. ಮೊದಲು ಹಿಂದಿನ ಪಾಠದಲ್ಲಿ ವರ್ಬಿಗೆ ಅಂದ್ರೆ ಕ್ರಿಯಾಪದದ ಸ್ಟ್ರೆಂತ್ ಅನ್ನ ಹೆಚ್ಚಿಸೋದಿಕ್ಕೆ ನಾವು ಕ್ರಿಯಾ ವಿಶೇಷಣವನ್ನ ಬಳಸಿದ ರೀತಿಯನ್ನ ಹೇಳಿದೆ. ಇಲ್ಲಿ ಕ್ರಿಯಾ ವಿಶೇಷಣವನ್ನ ನಾವು ವಿಶೇಷಣದ ಶಕ್ತಿಯನ್ನ, ಅದರ ಸ್ಟ್ರೆಂತ್ ಅನ್ನ ಹೆಚ್ಚಿಸೋದಿಕ್ಕೆ, ಅದರ ಅರ್ಥವನ್ನ ಹೆಚ್ಚಿಸೋದಿಕ್ಕೆ ಹೇಗೆ ನಾವು ಬಳಕೆ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ವಾಕ್ಯಗಳಲ್ಲಿ, ಇವತ್ತಿನ ಪಾಠದಲ್ಲಿ ತಂದಿದ್ದೀನಿ. ಇವತ್ತಿನ ಪಾಠ ಹೀಗೆ ನಾಳೆನೂ ಕೂಡ ಮುಂದುವರಿಯುತ್ತದೆ. ಮತ್ತೆ ಇವತ್ತಿನ ಪಾಠಕ್ಕೆ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸಿ ಮತ್ತೆ ಮುಂದಿನ ಪಾಠಕ್ಕೆ ರೆಡಿಯಾಗಿರ್ತೀವಿ. ತಾವು ಕೂಡ ರೆಡಿಯಾಗಿರಿ. ಹೆಚ್ಚು ಹೆಚ್ಚು ಓದುತ್ತಾ ಹೋಗಿ. ಇದೆಲ್ಲ ಆದ್ಮೇಲೆ ನಾವು ಮುಂದಿನ ಪಾಠ ಯಾವುದು ಅಂತ ಹೇಳಿ ಹೆಚ್ಚಿನ ವಿಷಯವನ್ನ ತಿಳಿಸೋದಕ್ಕೆ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತಾ ಇರ್ತೀನಿ.